ಮಾನ್ಯ ಅಧ್ಯಕ್ಷರೇ, ನಮ್ಮ ಪೌರಾಡಳಿತ ಸಚಿವರನ್ನ 2047ನೇ ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೀನಿ ಅಧ್ಯಕ್ಷರೇ. ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ಇದು ಸ್ವಲ್ಪ ಗಂಭೀರವಾದ ಸಮಸ್ಯೆ, ಹಂಗಾಗಿ ಸ್ವಲ್ಪ ಚರ್ಚೆಗೆ ಅವಕಾಶ ಕೊಡಿ. ಬೆಳಗಾವಿ ಅಧಿವೇಶನ ಮತ್ತೆ ಜುಲೈ ತಿಂಗಳಲ್ಲ ಕಳೆದ ಎಲ್ಲೇ ನಡೆದಂತ ಅಧಿವೇಶನದಲ್ಲೂ ಸಹ ಇದೇ ಪ್ರಶ್ನೆಯನ್ನು ಕೇಳಿದ್ವಿ. ಮೂರು ಸದನದಲ್ಲೂ ಸಹ ಚರ್ಚೆಗೆ ಮುಂದಿನ ವಾರ ಕೊಡುವ ಅಧ್ಯಕ್ಷರೇ. ಮುಂದಿನ ವಾರ ಚರ್ಚೆಗೆ ಅವಕಾಶ ಕೊಡ್ತೇನೆ. ಮುಂದಿನ ವಾರ? ಹೌದು. ಈಗ ಅವಕಾಶ ಕೊಟ್ಟಿಲ್ಲ ಅಧ್ಯಕ್ಷ ಚುಕ್ಕಿ ಗುರುತಿಗೆ. ಮುಂದಿನ ವಾರ ಕೊಡ್ತೇನೆ. ಇವತ್ತಾದ್ರೆ ಪ್ರಶ್ನೆ ಕೇಳಿ, ನೀವು ಚರ್ಚೆ ಬೇಕಾ? ನೆಕ್ಸ್ಟ್ ವೀಕ್ ಪ್ರಶ್ನೆ ಕೇಳಿದ್ದೀನಿ ಅಧ್ಯಕ್ಷರೇ. ಪ್ರಶ್ನೆ ಇಲ್ಲ? ಪ್ರಶ್ನೆ ಕೇಳಿದೀವಿ, ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. 2007ರಲ್ಲಿ ನಮ್ಮ ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಂಗೆ ಒಳಚರಂಡಿ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಒಂದು ಕಾರ್ಯಕ್ರಮ ಮಾಡಿದ್ರು ಅಧ್ಯಕ್ಷರೇ. ಅದರಲ್ಲಿ ಮಾನ್ಯ ಸಚಿವರು ಸಹ ಸಂಪೂರ್ಣ ಗಮನಿಸಬೇಕು. ಅಲ್ಲಿ 4 ಝೋನ್ 1, ಝೋನ್ 2, ಝೋನ್ 3, ಝೋನ್ 4 ಅಂತ ಮಾಡಿದ್ದಾರೆ. ಬಹುತೇಕ ಝೋನ್ 1 ಒಂದು ಮೈಸೂರು ರೋಡ್ನಲ್ಲಿ ಒಂದು ವೆಟ್ವೆಲ್ ಮಾಡಿದ್ರೆ ಅಧ್ಯಕ್ಷರೇ. ಅಲ್ಲಿ ಸಂಬಂಧಪಟ್ಟಂಗೆ ನಗರದ ನಮ್ಮ ಕೇರ್ಪೇಟೆ ನಗರದಲ್ಲಿ ಸುಮಾರು 40,000 ಜನಸಂಖ್ಯೆ, 40,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂತಹ ಒಂದು ನಗರ. ಎಲ್ಲ 70 to 80% ಮಲಮೂತ್ರ ಅಲ್ಲಿ ವೆಟ್ವೆಲ್ 1ಕ್ಕೆ ಬರುತ್ತೆ. ಅಲ್ಲಿ ಅವರು ಉತ್ತರದಲ್ಲಿ ಒದಗಿಸಿರೋ ಹಾಗೆ ಸುಮಾರು 4 ತಿಂಗಳಿಂದ ಅಲ್ಲಿ ಯಂತ್ರ ಚಾಲನೆ ಇಲ್ಲ ಅಂತ ಹೇಳಿದ್ದಾರೆ. ಕಾರಣ ಅಲ್ಲಿಗೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ದುರಸ್ತಿಯಲ್ಲಿದೆ ಅಂತ ಹೇಳಿದ್ದಾರೆ. 4 ತಿಂಗಳಿಂದಲ್ಲ, ಹೆಚ್ಚು ಕಮ್ಮಿ 9 ರಿಂದ 10 ತಿಂಗಳು ಅಲ್ಲಿ ಚಾಲ್ತಿಲಿಲ್ಲ. ಅದು ಸಂಪೂರ್ಣ ಮಲಮೂತ್ರ ಒಂದು ಹಳ್ಳದ ಮುಖಾಂತರ ಕೆರೆ ಹೋಗ್ತದೆ, ಹೊಸಳ್ಳ ಕೆರೆಗೆ. ಜೊತೆಗೆ 2ನೇ ವೆಟ್ವೆಲ್ ಸಹ ಅಲ್ಲಿಂದ ಪಂಪ್ ಮಾಡಿ ಇನ್ನೊಂದು 2ನೇ ವೆಟ್ವೆಲ್ಗೆ ಹೋಗ್ಬೇಕು. ಆ ವೆಟ್ವೆಲ್ಗೂ ಸಹ ಇವತ್ತು ಪಂಪ್ ಮಾಡೋದ್ರ ಮುಖಾಂತರ ಹೋಗದೇ ಇರೋದ್ರಿಂದ ಆ ವೆಟ್ಗೂ ಸಹ ಹೋಗ್ತಾ ಇಲ್ಲ. ಜೊತೆಗೆ 3ನೇ ವೆಟ್ವೆಲ್ 4ನೇ ವೆಟ್ವೆಲ್ ಚಾಲ್ತಿನೇ ಇಲ್ಲ. ಇದನ್ನ ಸಂಪೂರ್ಣ ಎಲ್ಲಾನು ಸಹ ಕೆಲಸ ಆಗಿದೆ ಅಂತ ಅಂದ್ಬಿಟ್ಟು ಮುನ್ಸಿಪಾಲಿಟಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಈ ವಿಚಾರವನ್ನ ತಾಲೂಕು ಮಟ್ಟದ ಕೆಡಿಪಿ, ಜಿಲ್ಲಾ ಮಟ್ಟದ ಕೆಡಿಪಿ, ಹಾಗಾಗಿ ಒಂದು ಗ್ರಾಮ ಪಂಚಾಯತ್ ಅಂತಲ್ಲೇ ಒಂದು ಬೂದು ನಿರ್ವಹಣೆ ಮಾಡ್ತಿದ್ದಾರೆ. ಆದ್ರೆ ಇವತ್ತು ಸಂಪೂರ್ಣ ನಗರದ ಎಲ್ಲ ಮಲಮೂತ್ರ ಒಂದು ದೇವಿರಮ್ಮಣಿ ಕೆರೆಗೆ, ಇನ್ನೊಂದು ಹೊಸಳ್ಳ ಕೆರೆಗೆ ಹೋಗೋದ್ರಿಂದ ಆ ಸಂಪೂರ್ಣ ನೀರು ಒಂದು ಮಲಿನ ಆಗ್ತಾ ಇದೆ. ಇವಾಗ ಮಳೆಗಾಲದಲ್ಲಿ ಹೆಚ್ಚಿನ ಟ್ಯಾಂಕಲ್ಲಿ ನೀರಿರೋದ್ರಿಂದ ಸ್ವಲ್ಪ ಕಂಡು ಬರಲ್ಲ. ಬೇಸಿಗೆ ಕಾಲದಲ್ಲಿ ಟ್ಯಾಂಕಲ್ಲಿ ನೀರಿರೋ ಸಂದರ್ಭದಲ್ಲಿ ಎಲ್ಲಾ ಮಲಮೂತ್ರ ಹಿಂಗಿ ಅಂಡರ್ಗ್ರೌಂಡ್ ವಾಟರ್ ಸೇರಿ ಸಂಪೂರ್ಣ ಪಕ್ಕದಲ್ಲಿ ಬೋರ್ ಹಾಕಿದ್ರು ಸಹ ಇನ್ನು ಮುಂದಿನ 8-10 ವರ್ಷದಲ್ಲಿ ಆಯ್ತು. ಈಗ ವಿಷಯ ಏನಿದೆ, ಟ್ರಾನ್ಸ್ಫಾರ್ಮರ್ ಹಾಲಾಗಿ ವೆಟ್ವೆಲ್ ಅನ್ನು ಲಿಫ್ಟ್ ಆಗದೆ ಎಲ್ಲ ಕೂಡ ಇವತ್ತು ಸಮಸ್ಯೆ ಆಗ್ತಿದೆ. ಅದನ್ನು ಸರಿಪಡಿಸಬೇಕಂತೇನು ಹೇಳುವಂತದ್ದು. ಅಧ್ಯಕ್ಷರೇ, 3 ಸದನದಲ್ಲೂ ಕ್ವಶನ್ ಕೇಳಿದ್ದೀವಿ. ಅವರು 3 ಸದನದಲ್ಲೂ ಸಹ ವಿಭಿನ್ನವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಒಂದು ಡೆಮೋಕ್ರಸಿ ಸಿಸ್ಟಮ್ ಅಲ್ಲಿ ಇಂಥ ಒಂದು ಸದನಕ್ಕೆ ತಪ್ಪು ಮಾಹಿತಿನ ಕೊಡುವಂತ ಅಧಿಕಾರಿ. 4ನೇ ಪ್ರಶ್ನೆ ಈಗ ಉತ್ತರ ನೋಡುವ ಏನ್ ಹೇಳ್ತಾರೆ ಅಂತ ಹೇಳಿ. ಮಾನ್ಯ ಸಭಾಧ್ಯಕ್ಷರೇ, ಯಾವ ತಪ್ಪು ಮಾಹಿತಿನೂ ಕೊಟ್ಟಿಲ್ಲ. ಸರ್ಕಾರಿ ಅಧಿಕಾರಿಗಳು ಏನು ಮಾಹಿತಿ ಇದೆ ನನ್ನ ಗಮನಕ್ಕೆ ಏನಿದೆ ಕರೆಕ್ಟ್ ಆಗಿ ಮಾಹಿತಿನ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಅವರು ತಪ್ಪು ಗ್ರಹಿಕೆ ಇರಬೇಕು ಸಭಾಧ್ಯಕ್ಷರೇ. ಇದರಲ್ಲಿ KR ಪೇಟೆ ತಾಲೂಕು ಪುರಸಭೆ ವ್ಯಾಪ್ತಿಯಲ್ಲಿ ತೇವಬಾವಿ ಮತ್ತು 1, 2 ಸಭಾಧ್ಯಕ್ಷರೇ, ಈ ಪುರಸಭೆ ವ್ಯಾಪ್ತಿಯಲ್ಲಿ 2019ರಲ್ಲಿ ಎಲ್ಲ ಕುತ್ಕೊಳ್ಳಿ ಸರ್, ಅಂಶ ಹೇಳ್ಬಿಡ್ತೀನಿ. 2019ರಲ್ಲಿ ಇದು ನಾವು ಕಂಪ್ಲೀಟ್ ಮಾಡಿ 14/8/2023 ಸಭಾಧ್ಯಕ್ಷರೇ ನಾವು ಇದನ್ನು ಹಸ್ತಾಂತರ ಮಾಡಿದ್ದೀವಿ ಸಭಾಧ್ಯಕ್ಷರೇ ಪುರಸಭೆಗೆ. ಆದರೆ ಅಲ್ಲಿ ತೇವಬಾವಿ 1ರಲ್ಲಿ ಟ್ರಾನ್ಸ್ಫಾರ್ಮರ್ ಸುಟ್ಟೋಗಿದೆ ಸಭಾಧ್ಯಕ್ಷರೇ. ಟ್ರಾನ್ಸ್ಫಾರ್ಮರ್ ಸುಟ್ಟೋಗಿದ್ರಿಂದ 4 ತಿಂಗಳಿಂದ ಅದು ಮಾಡಬೇಕಾಗಿಲ್ಲ. ಪುರಸಭೆಯವರದು ಲೆಟರ್ ಬರೆದಿದ್ದಾರೆ, ಅದು ಅವ್ರ ಕೆಲಸ ಸಭಾಧ್ಯಕ್ಷ, ಕೆಲಸ ಅಲ್ಲ ಸಭಾಧ್ಯಕ್ಷರೇ. 4 ತಿಂಗಳಲ್ಲಿ ಯಾಕೆ ಆಗ್ಲಿಲ್ಲ? ಪುರಸಭೆ ಟ್ರಾನ್ಸ್ಫಾರ್ಮರ್ ಸುಟ್ಟೋಗಿದೆ ಸಭಾಧ್ಯಕ್ಷ. ಟ್ರಾನ್ಸ್ಫಾರ್ಮರ್ ಚೇಂಜ್ ಮಾಡಬೇಕಾಗಿರೋದು ಪುರಸಭೆಯವರು ಮತ್ತೆ ಅಲ್ಲಿ ಬೆಸ್ಕಾಂ ಅವರು ಸಭಾಧ್ಯಕ್ಷರೇ. ಅವ್ರು ಮಾಡಿಕೊಟ್ರೆ ಈ ಸಮಸ್ಯೆ ನಮ್ಮ ಸಮಸ್ಯೆ ಅಲ್ಲ. ಮಂತ್ರಿ ಇದಾರಲ್ಲ, ಎನರ್ಜಿ ಮಿನಿಸ್ಟರ್ ಅವರೇ. ಮನೆ ಅಧ್ಯಕ್ಷರೇ, ಒಂದ್ ಸೆಕೆಂಡ್ ಮಂಜು, ಸಚಿವರು ಹೇಳ್ತಿದ್ದಾರೆ ಸದಸ್ಯರ ತಪ್ಪು ಗ್ರಹಿಕೆ ಅಂತ ಅನ್ಬಿಟ್ಟು. ಇಲ್ಲೇ ತಾವೇ ಸದನದಲ್ಲಿ ಕೊಟ್ಟಿರುವಂತ ಉತ್ತರ ಇಲ್ಲಿದೆ, ಬೆಳಗಾವಿ ಸದನದಲ್ಲಿ ಕೊಟ್ಟಂತ ಉತ್ತರನೂ ಇಲ್ಲೇ ಇದೆ. ನಾನು ಯಾಕೆ ತಪ್ಪು ಗೈಸ್ಕೊಂಡು ಮಾತಾಡ್ಲಿ? ಅಧಿಕಾರಿಗಳು ಕೊಟ್ಟಂತ ಉತ್ತರ ಅವರೇ ಹೇಳ್ತಾರೆ. ಇವಾಗ 4 ತಿಂಗಳಿಂದ ಟ್ರಾನ್ಸ್ಫಾರ್ಮರ್ ಸುಟ್ಟಾಗಿದೆ ಅಂತ. ಆಯ್ತು, ಎನರ್ಜಿ ಮಿನಿಸ್ಟರ್ ಕೇಳುವ. 4 ತಿಂಗಳೆಲ್ಲ 7 ರಿಂದ 8 ತಿಂಗಳ ದಿಶಾ ಮೀಟಿಂಗ್ ಸೇಮ್ ಆನ್ಸರ್ ಮಾಡಿದ್ದಾರೆ.
ಈಗ ನೀವು ಸಮಸ್ಯೆಯನ್ನು ಮಾತ್ರ ಹೇಳ್ತಿರಲ್ಲದೆ ಇದೀಗ ಪರಿಹಾರ ಅಂತ ಹೇಳಿ ಚರ್ಚೆ ಆಗ್ತಾ ಇಲ್ಲ. ಪರಿಹಾರ ಬಗ್ಗೆ ಚರ್ಚೆ ಮಾಡಿ. ಈಗ ಟ್ರಾನ್ಸ್ಫಾರ್ಮರ್ ರಿಪೇರ್ ಆಗ್ಬೇಕು, ಹೌದಾ? ಸಮಸ್ಯೆಯನ್ನು ನೈಜವಾಗಿ ಅರ್ಥ ಮಾಡ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗೆ ನಿರ್ದೇಶನ ಕೊಡ್ಲಿಲ್ಲ ಅಂತಂದ್ರೆ ಅಲ್ಲ, ಮಿನಿಸ್ಟರ್ ಏನರ್ಥ ಅದು? ಸರ್, ಎನರ್ಜಿ ಮಿನಿಸ್ಟರ್ ಜಾರ್ಜ್ ಸರ್, ಈಗ ನಮ್ಮ KR ಒಂದು ಸಮಸ್ಯೆ, ಟ್ರಾನ್ಸ್ಫಾರ್ಮರ್ ಕೆಟ್ಟು 4 ತಿಂಗಳಾಯ್ತಂತೆ. ಅದರಿಂದಾಗಿ ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಪ್ಲಾಂಟ್ ವರ್ಕ್ ಆಗ್ತಾ ಇಲ್ಲ. ಇವರು ನಮ್ಮ ನಗರದಲ್ಲಿ ಹೇಳ್ತಾರೆ ಅಲ್ಲಿ ಟ್ರಾನ್ಸ್ಫಾರ್ಮರ್ ಕೆಟ್ಟಿದೆ, ಇದಾಗಲಿಲ್ಲ ಅಂತ. ಯಾಕೆ 4 ತಿಂಗಳಿಂದ ಯಾಕೆ ರಿಪೇರ್ ಆಗುದಿಲ್ಲ ಅಂತೇಳಿ ಈಗ ನನ್ನ ಗಮನಕ್ಕೆ ತಂದಿದ್ದೀರಾ? ಇಮಿಡಿಯೇಟ್ ಆಗಿ ಅದರ ವಿಚಾರದಲ್ಲಿ ಆಯ್ತು. ಓಕೆ. ಮಾನ್ಯ ಅಧ್ಯಕ್ಷರೇ, ಈಗ ಸಂಪೂರ್ಣ 40 ರಿಂದ 50 ಸಾವಿರ ಜನ ಹೊಸದ ನಗರದ ಮಲಮೂತ್ರ ಬಂದು ಒಂದು ಟ್ಯಾಂಕ್ ಸೇರ್ಕೊಂಡ್ರೆ 8 ತಿಂಗಳಿಂದ ಆ ಟ್ಯಾಂಕ್ ಕತೆ ಏನಾಗ್ಬೋದು? ನಾನೇನ್ ಮಾಡ್ಬೇಕು ಈಗ? ಹಿಂಗಿದೆ ಪರಿಸ್ಥಿತಿ. ಸಚಿವರು ಈಗ ನೀವು ಈಗ ಅದನ್ನು ಇಷ್ಟು ಹೊತ್ತು ಕಾಯುವ ಬದಲು ಅವ್ರ ಹತ್ರ, ಮಂತ್ರಿ ಹತ್ರ, ಎನರ್ಜಿ ಮಿನಿಸ್ಟರ್ ಹತ್ರ ಹೋಗಿ ಅಲ್ಲಿ ನಮ್ಮ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಪೆಂಡಿಂಗ್ ಆಗಿದೆ ಅಂತ ಕೂತ್ಕೊಂಡಿದ್ರೆ ನಿಮಗೆ ಟ್ರಾನ್ಸ್ಫಾರ್ಮರ್ ಬರ್ತಿತ್ತು. ಇಷ್ಟು ವರ್ಷ ನೆಕ್ಸ್ಟ್ ಅಧಿವೇಶನ ಕಾಯಬೇಡಿ, ಅದರ ಮುಂಚೆ ಸಮಸ್ಯೆಯನ್ನು ಬಗೆಹರಿಸಿ. ಈಗ ಸಂಬಂಧಪಟ್ಟ ಅಧಿಕಾರಿಗಳು ಅದೆಲ್ಲ ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಸಾರ್ವಜನಿಕರಿಗೆ ಬಾರಿ ಅಗತ್ಯ. ಆಯ್ತು, ಅವ್ರು ಕೂತು ನೋಡಿ, ಸರಿಯಾಗಿ ಮಾತಾಡ್ಲಿಕ್ಕೆ ಅವಕಾಶ ನಾನು ಹೇಳ್ದೆ ಅಲ್ಲ. ಒಂದು ನಾನು ಹೇಳಿದ ಕೇಳಿ, ನಿಮ್ಮ ಶಾಸಕ ನಿಮ್ಮ ಕೆಲಸ ಆಗ್ಬೇಕಾದ್ರೆ ಉಮನಾಥ್ ಕೂತ್ಕೊಂಡು ಹೇಳ್ತೇನೆ, ನಿಮ್ಮ ಕೆಲಸ ಆಗ್ಬೇಕಾದ್ರೆ ಇಲ್ಲಿ ಪ್ರಶ್ನೆ ಕೇಳಿದ ತಕ್ಷಣ ನಿಮ್ಗೆ ಯಾವುದೇ ಸಮಸ್ಯೆಗೆ ಪರಿಹಾರ ಸಿಕ್ಕುವುದಿಲ್ಲ. ನಿಮ್ದು 4 ತಿಂಗಳ ಸಮಸ್ಯೆ ಆಗದಿದ್ದಲ್ಲಿ, ನಿಮ್ಮಲ್ಲಿ ಟ್ರಾನ್ಸ್ಫಾರ್ಮರ್ ಕೆಟ್ಟಿದ್ದಲ್ಲಿ, ನೀವು ಸಭಾಧ್ಯಕ್ಷರೇ ಇಲ್ಲಿ ಪ್ರಶ್ನೆ ಕೇಳಿದ್ರೆ ಪರಿಹಾರ ಸಿಕ್ಕಲ್ಲ. ನೀವೇ ಫಾಲೋ ಅಪ್ ಮಾಡ್ಬೇಕಂತ ಹೇಳ್ತೇನೆ ನಾನು. ಹಾಗೆಲ್ಲ ಅದನ್ನು ಫಾಲೋ ಅಪ್ ಮಾಡಬೇಕು, ಚಾಟಿ ಬೀಸಬೇಕು ಸರ್ಕಾರಕ್ಕೆ. ನೀವು ಸರಿಯಾದ ರೀತಿ ಚಾಟಿ ನೀವು ಫಾಲೋ ಅಪ್ ಮಾಡಿಕೊಂಡು ಹೋಗಿ. ಕ್ರಮ ತಗೋಬೇಕು ಅಧಿಕಾರಿ ಮೇಲೆ. ನಾನು ಹೇಳುವಂತ ನಿಲ್ಲಿ, ನಾನು ಹೇಳ್ದು ಕೇಳಿ. ಇಲ್ಲ, ಜನ ಕಾಯ್ತಾರೆ. ಆಯ್ತು, ಹೇಳ್ದು ಕೇಳಿ. ನಾನು ಹೇಳ್ತೇನೆ, ಶಾಸಕರನ್ನ ಎಲ್ಲ ಹೇಳ್ತೇನೆ ಅಂತ ಹೇಳಿದ್ರೆ ಬರೀ ನಾವು ಇಲ್ಲಿ ಪ್ರಶ್ನೆ ಕೇಳಿದ್ರೆ ಅದು ಮಾತ್ರ ಸಾರ್ಥಕ ಅಂತಲ್ಲ. ನೀವು ಅದನ್ನು ಫಾಲೋ ಅಪ್ ಮಾಡಿ. ನೀವು ಅಧಿಕಾರಿನ ಕೂತ್ಕೊಳ್ಳಿ. ಈಗ ಸುರೇಶ್, ಅಧಿಕಾರಿಗಳನ್ನ ಕತ್ತೆ ಕಾಯ್ತಾರ. ಮಾನ್ಯ ಅಧ್ಯಕ್ಷರೇ, ನಾವು ಹಂತದಲ್ಲಿ ಫಾಲೋ ಅಪ್ ಮಾಡಿ ಸಮಸ್ಯೆಗೆ ಉತ್ತರ ಸಿಗದಂತ ಸಂದರ್ಭದಲ್ಲಿ ಸಂಬಂಧಪಟ್ಟ ಒಂದು ಸದನದಲ್ಲಿ ನಮ್ಮ ಸಮಸ್ಯೆನ ಮಂಡಿಸ್ತಾ ಇದ್ದೀವಿ. ಈಗ ನಮ್ಮ ಪವರ್ ಮಿನಿಸ್ಟರ್ ಸಮಸ್ಯೆ ಗಮನಕ್ಕೆ ತಂದಿದ್ದೀರಾ? ಪವರ್ ಮಿನಿಸ್ಟರ್ ಸಮಸ್ಯೆಗೆ 4 ತಿಂಗಳಿಂದಾಗಿ ನಮ್ಮ ಟ್ರಾನ್ಸ್ಫಾರ್ಮರ್ ಕೆಟ್ಟೋಗಿದೆ ಅಂತ ನಾವು ಸರಿಪಡಿಸಿಲ್ಲ ಅಂತ ಹೇಳಿ ತಂದಿದ್ದೀರಾ? ಅಧ್ಯಕ್ಷರೇ, 1 ವೆಟ್ಟಲ್ದು ಇನ್ನೂ 2 ವೆಟ್ಟಲ್ದು ಜಾಗನೇ ಅಕ್ಯುಪೈ ಮಾಡಿಲ್ಲ. 2007ರಿಂದ 2025ವರೆಗೆ ಜಾಗನೇ ಗುರುತಿಸಿಲ್ಲ. ಅದನ್ನು ಸಹ ಕೇರ್ಪೇಟೆ ಗ್ರಾಮ ನಗರದ ದೇವಿರಮ್ಮಣಿ ಕೆರೆಗೆ 2 ವೆಟ್ವಲ್ದು ಸಹ ಹೋಗ್ತಿದೆ, ಮಲಮೂತ್ರ ಹೋಗ್ತಾ ಇದೆ. ಇದಕ್ಕೆ ಸಂಪೂರ್ಣವಾದ ಪರಿಹಾರ ಕಂಡಿಡ್ಬೇಕಂದ್ರೆ ಅದಕ್ಕೆ ಸಂಬಂಧಪಟ್ಟ ಸಚಿವರು ಅಧಿಕಾರಿಗಳನ್ನ ತಂಡ ಕಳಿಸಿ ಅದಕ್ಕೆ ಏನು ಮಾರ್ಗೋಪಾಯ ಮಾಡಬೇಕು ಮಾಡಿ. ಉತ್ತರ ಸನ್ಮಾನ್ಯ ಸಭಾಧ್ಯಕ್ಷರೇ, ದಿನಾಂಕ 14/3/2025 8ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 90 ಪ್ರಶ್ನೆಗಳು ಮುಗಿಲಿ. ಆಯ್ತು, ಮನೆ ನೀವು ಅವರ ನಮ್ಮ ಪವರ್ ಮಿನಿಸ್ಟರ್ ನಮ್ಮ ನಗರಸಭೆ ಕೂತ್ಕೊಂಡು ಚರ್ಚೆ ಮಾಡಿ ಅಧಿಕಾರಿ ಕರೆಸಿಬೇಕಾದ್ರೆ ಬನ್ನಿ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ತಮ್ಮ ಯಾರು?